ಇಲ್ಲ, ಸಭೆಯೊಳಗೂ ಚರ್ಚೆ ಆಗಿಲ್ಲ, ಬಹುತೇಕ ಯಾರೂ ಮಾಡೋದಿಲ್ಲ. ಬೊಮ್ಮಾಯಿ ಅವರು ಹೇಳ್ತಾರೆ ಸರ್, ಸೋಲಿನ ಭಯದಿಂದ ಸಚಿವರು ಯಾರು ಸ್ಪರ್ಧೆ ಮಾಡೋಕ್ಕೆ ಹೋಗ್ತಾ ಇಲ್ಲ ಅನ್ನೋದು ಬೊಮ್ಮಾಯಿ ಅವರು ಹೇಳ್ತಾರೆ. ಸೋಲಿನ ಭಯಕ್ಕೆ ನಮಗೆ 20 ಸೀಟ್ ಡೆಫಿನೆಟ್ ಬಂದೇ ಬರ್ತಾವೆ. ನಮ್ಮ ಗ್ಯಾರಂಟಿಗೆ ಬೊಮ್ಮಾಯಿ ಅವರೆಲ್ಲ ಮೋದಿನ ನಡಿಗೆ ಹೋಗ್ಯಾರ. ಅದಕ್ಕೆ ನಾವು ಗ್ಯಾರಂಟಿ ಅನ್ನಕತ್ತಿದ ಮೇಲೆ ಮೋದಿ ಗ್ಯಾರಂಟಿ ಯಾರು ಮೋದಿ ಗ್ಯಾರಂಟಿ ಕೇಳ್ತಾರೆ? ನಮ್ಮ ಗ್ಯಾರಂಟಿ ಕೇಳ್ತಾರೆ, ಗೃಹಲಕ್ಷ್ಮಿ ಕೇಳ್ತಾರೆ, ಗೃಹಜ್ಯೋತಿ ಕೇಳ್ತಾರೆ, ಅನ್ನಭಾಗ್ಯ ಕೇಳ್ತಾರೆ, ಯುವ ನಿಧಿ ಕೇಳ್ತಾರೆ, ಶಕ್ತಿ ಯೋಜನೆ ಕೇಳ್ತಾರೆ. 371 ಕೋಟಿ ಜನ ಇವತ್ತು ನಮ್ಮ ರಾಜ್ಯದಲ್ಲಿ ಶಕ್ತಿ ಯೋಜನೆ ಮೂಲಕ ಪ್ರವಾಸ ಮಾಡಿದ್ದಾರೆ. ನೋಡಿ, ಗ್ಯಾರಂಟಿ ಯೋಜನೆ ಮೂಲಕ ಇವರು ಶ್ರೀಮಂತರ ಪರ ಇದ್ದಂಥ ಮನಸ್ಸುಗಳೇನದಾವಲ್ಲ, ಯಾರು 10 ಲಕ್ಷ ಕೋಟಿ ರೂಪಾಯಿ ಮನ್ನಾ ಮಾಡಿ ಬಡವರ ಹಣನ ಶ್ರೀಮಂತರಿಗೆ ಓದಿ ಹಾಕಿದಾರಲ್ಲ, ಅದನ್ನು ಒಪ್ಪೋರು ಏನಿದ್ದಾರೆ ಅವ್ರನ್ನ ಬಿಟ್ಬಿಡಿ ಒಂದು ಕಡೆ. ನಾವು ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಕಳೆದ ಈ 9 ತಿಂಗಳ ನಮ್ಮ ಅವಧಿಯೊಳಗೆ 1,10,00,000 ಕುಟುಂಬಗಳನ್ನು, 1,10,00,000 ಬಡ ಕುಟುಂಬಗಳನ್ನು ಬಡತನ ರೇಖೆಯಿಂದ ಮೇಲೆತ್ತುವಂಥ ಕೆಲಸ ಮಾಡಿದ್ವಿ. ಇದೊಂದು ಕ್ರಾಂತಿಕಾರಕವಾಗಿರ್ತಕ್ಕಂಥ ಹೆಜ್ಜೆ. ಬರೀ ನಮ್ಮ ರಾಜ್ಯದಲ್ಲೇ ಅಲ್ಲ, ಬರೀ ನಮ್ಮ ದೇಶದಲ್ಲೇ ಅಲ್ಲ, ಜಗತ್ತಿನೊಳಗೆ 1,10,00,000 ಕುಟುಂಬಗಳನ್ನು ಬಡತನ ರೇಖೆಯಿಂದ ಕೆಲವೇ ತಿಂಗಳದೊಳಗೆ ಮೇಲೆತ್ತಿರ್ತಕ್ಕಂಥ ಇತಿಹಾಸ ಸಾಧನೆ ಯಾರ್ದಾರ ಇದ್ದರೆ ಹೇಳ್ರಿ. ಒಂದು ವರ್ಷಕ್ಕೆ 60,000 ರೂಪಾಯಿ ನಾವು ಬಡ ಕುಟುಂಬಕ್ಕೆ ಆದಾಯ ನಾವು ಮುಟ್ಟಿಸ್ತೀವಿ. ಅದು ಹೇಗೆ? ತಿಂಗಳಿಗೆ 5,000ದಂಗೆ 12 ತಿಂಗಳದೊಳಗೆ 60,000 ರೂಪಾಯಿ ಮುಟ್ಟಿಸ್ತೀವಿ. ಅದು ಹೆಂಗೆ? ಇಲ್ಲಿವರೆಗೆ ಬಡವರಿಗೆ ನಾವೇನಾದ್ರು ಯೋಜನೆ ಮುಟ್ಟಿಸ್ಬೇಕಂದ್ರೆ ಅದು ಅಲ್ಲಿ ಸೋರೈತಿ, ಇಲ್ಲಿ ಸೋರೈತಿ, ದಲಾಲರದಾರ, ಭ್ರಷ್ಟಾಚಾರ ಐತಿ, ಅಧಿಕಾರ ತಿಂದ, ರಾಜಕಾರಣಿ ತಿಂದ, ಇವತ್ತಿಂದ ಅವತ್ತಿಂದ ಇದೆಲ್ಲ ಕಥೆ ಕೇಳ್ತಿದ್ದೀವಿ ನಾವು. ಆದರೆ ಇವತ್ತು ನೋಡಿ, ಈ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಲುಪಿಸೋದ್ರೊಳಗೆ 99.5% ನಾವು ಜನರಿಗೆ ಅದನ್ನು ಮುಟ್ಟಿಸಿದ್ದೇವೆ. 1 ಪೈಸಾ ಲಂಚ ಪಂಚ ಏನೂ ಇಲ್ದಂಗೆ ಮುಟ್ಟಿಸಿದ್ದೇವೆ, ತಕ್ಷಣದಲ್ಲಿ ಮುಟ್ಟಿಸಿದ್ದೇವೆ. ಇದು ಆಡಳಿತಾತ್ಮಕ ಕ್ರಾಂತಿ. ಇದನ್ನು ಯಾರು ನೋಡಬೇಕಲ್ಲ, ಇದು ನಮ್ಮದು ಒಂದಾದರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.